ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ದೇಶದ ನಾಗರಿಕರನ್ನ ಕುರಿತು ನೀಡಿದ ತ್ಯಾಗದ ಪಾಠವು ಕೇಂದ್ರ ಸರ್ಕಾರದ 12 ವರ್ಷಗಳ ಆಡಳಿತ ವೈಫಲ್ಯವನ್ನ ಮರೆಮಾಚುವ ಪರಿಯಾಗಿದೆ ಎಂದು ಕಾಂಗ್ರೆಸ್ನ ಸಾಮಾಜಿಕ ಜಾಲತಾಣಗಳ ರಾಷ್ಟ್ರೀಯ ಸಂಯೋಜಕ ಸೂರಜ್ ಜಿ ನಾಯ್ಕ್ ಅವರು ಆರೋಪಿಸಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣಗಳ ರಾಷ್ಟ್ರೀಯ ಸಂಯೋಜಕ ಸೂರಜ್ ಜಿ ನಾಯ್ಕ್ ಅವರು ಕೆಲ ದಿನಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ನಾಗರಿಕರಿಗೆ ತ್ಯಾಗದ ಪಾಠ ಮಾಡಿದ್ದಾರೆ. ಚಿನ್ನ ಖರೀದಿಸಬೇಡಿ, ವಿದೇಶ ಪ್ರವಾಸ ಬೇಡ, ಪೆಟ್ರೋಲ್ ಕಡಿಮೆ ಬಳಸಿ, ಅಡುಗೆ ಎಣ್ಣೆ ಮತ್ತು ರಸಗೊಬ್ಬರ ಕಡಿಮೆ ಬಳಸಿ, ಮೆಟ್ರೋದಲ್ಲಿ ಸಂಚರಿಸಿ, ಮನೆಯಿಂದಲೇ ಕೆಲಸ ಮಾಡಿ ಎಂಬ ಸಂದೇಶ ನೀಡಿದ್ದಾರೆ. ಇದು ದೇಶವನ್ನ ಮುನ್ನಡೆಸುವ ನಾಯಕರ ಭಾಷಣವಲ್ಲ. ಇವರ ಕೇಂದ್ರ ಸರ್ಕಾರದ 12 ವರ್ಷದ ಆಡಳಿತ ವೈಫಲ್ಯವನ್ನ ಮರೆಮಾಚುವ ಪರಿಯಾಗಿದೆ. ಜನರ ಜೀವನ ಸುಲಭವಾಗಬೇಕಾದರೆ ಸರ್ಕಾರ ಕೆಲಸ ಮಾಡಬೇಕು. ಆದರೆ ಇಲ್ಲಿ ಸರ್ಕಾರದ ವೈಫಲ್ಯಕ್ಕೆ ಬೆಲೆ ಕಟ್ಟುತ್ತಿರುವುದು ಮಧ್ಯಮ ವರ್ಗ ಮತ್ತು ಬಡ ಜನರನ್ನು ಸಂಕಷ್ಟಕ್ಕೆ ನೂಕುವಂತಾಗಿದೆ. 12 ವರ್ಷ ಆಡಳಿತ ನಡೆಸಿದ ನಂತರವೂ ದೇಶದ ಆರ್ಥಿಕತೆ ಇಷ್ಟು ದುರ್ಬಲ ಸ್ಥಿತಿಗೆ ತಲುಪಿದೆಯೇ? ಜನರಿಗೆ ಈಗ ಏನು ಖರೀದಿಸಬೇಕು, ಎಲ್ಲಿ ಹೋಗಬೇಕು, ಎಷ್ಟು ಖರ್ಚು ಮಾಡಬೇಕು ಎನ್ನುವುದನ್ನ ಪ್ರಧಾನಿ ಹೇಳಬೇಕಾದ ಪರಿಸ್ಥಿತಿ ಬಂದಿದೆ. ಪ್ರತಿ ಬಾರಿ ತಮ್ಮ ವೈಫಲ್ಯವನ್ನು ಮುಚ್ಚಿ ಹಾಕಲು ದೇಶಕ್ಕಾಗಿ ತ್ಯಾಗ ಮಾಡಿ ಎಂದು ಜನರ ಮೇಲೆ ಹೊರೆ ಹಾಕಲಾಗುತ್ತಿದೆ. ಆದರೆ ಜನತೆ ಇನ್ನೆಷ್ಟು ತ್ಯಾಗ ಮಾಡಬೇಕು? ಸರ್ಕಾರ ತನ್ನ ಜವಾಬ್ದಾರಿಯಿಂದ ಇನ್ನೆಷ್ಟು ಕಾಲ ಓಡಿ ಹೋಗಲಿದೆ? ಇಂಧನ ಬೆಲೆ ಏರಿಕೆ ಜನರ ತಪ್ಪೆ, ಉದ್ಯೋಗ ಕೊರತೆ ಜನರ ತಪ್ಪೆ, ದುಬಾರಿ ಜೀವನ ಜನರ ತಪ್ಪೆ, ರೂಪಾಯಿ ಮೌಲ್ಯ ಕುಸಿತ ಜನರ ತಪ್ಪೆ ಎಂಬ ಪ್ರಶ್ನೆಯನ್ನು ಕೇಳಿರುವ ಸೂರಜ್ ನಾಯ್ಕರು ಪ್ರಧಾನಿಯವರ ಕೆಲಸ ಪರಿಹಾರ ನೀಡುವುದೇ ಹೊರತು ಜನರಿಗೆ ಉಪದೇಶ ಕೊಡುವುದಲ್ಲ. ಕೇಂದ್ರ ಸರ್ಕಾರದ ತನ್ನ ಆಡಳಿತ ವೈಫಲ್ಯವನ್ನ ಜನರ ಮೇಲೆ ತಳ್ಳಿ ಹಾಕುತ್ತಿದೆ. ಈ ಮೂಲಕ ಸರ್ಕಾರ ಜನರಿಗೆ ನಿರಾಸೆ ಮೂಡಿಸಿದೆ. ದೇಶ ನಡೆಸುವವರು ಕೇವಲ ಭಾಷಣ ಮತ್ತು ಪ್ರಚಾರದ ಗಿಮಿಕ್ ಮಾಡುತ್ತಿದ್ದಾರೆ ಎಂದು ಅವರು ಲೇವಡಿ ಮಾಡಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.